ನಂಜನಗೂಡು ತಾಲೂಕಿನ ಐತಿಹಾಸಿಕ ಹಾಗೂ ಪುರಾಣ ಪ್ರಸಿದ್ಧ ಕಳಲೆ ಶ್ರೀ ಲಕ್ಷ್ಮೀಕಾಂತ ಸ್ವಾಮಿಯ ಜಾತ್ರಾ ಮಹೋತ್ಸವ ಸಂಭ್ರಮ ಸಡಗರ ಹಾಗೂ ಶ್ರದ್ಧಾ ಭಕ್ತಿಯಿಂದ ಜರುಗಿತು. ಇಂದು ಬೆಳಿಗ್ಗೆ 6 ಗಂಟೆಯಿಂದ 6:15 ಒಳಗೆ ಸಲ್ಲುವ ಶುಭ ಕುಂಭಲಗ್ನದಲ್ಲಿ ಆರಂಭವಾದ ಪೂಜಾ ಕೈಂಕರ್ಯದಲ್ಲಿ ಶ್ರೀ ಅಂಡಾಳಮ್ಮ, ಶ್ರೀ ಅರವಿಂದ ನಾಯಕಿ ಅಮ್ಮನವರ ಸಮೇತ ಶ್ರೀ ಲಕ್ಷ್ಮೀಕಾಂತ ಸ್ವಾಮಿಯವರ ರಥಾರೋಹಣವು ಹಲವು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನೆರವೇರಿತು. ವಿವಿಧ ಬಗೆಯ ಹೂವು ಮತ್ತು ಚಿನ್ನಾಭರಣಗಳಿಂದ ಅಲಂಕೃತಗೊಂಡ ಶ್ರೀ ಅಂಡಾಳಮ್ಮ ಮತ್ತು ಶ್ರೀ ಅರವಿಂದ ನಾಯಕಿ ಅಮ್ಮನವರ ಸಮೇತ ಶ್ರೀ ಲಕ್ಷ್ಮೀಕಾಂತ ಸ್ವಾಮಿಯವರ ಉತ್ಸವ ಮೂರ್ತಿಗಳನ್ನ ದೇವಾಲಯದ ಪ್ರಾಂಗಣದಲ್ಲಿರಿಸಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ನಂತರ ದೇವಾಲಯದ ಸುತ್ತ ಪ್ರದಕ್ಷಿಣೆ ನಡೆಸಿದ ಉತ್ಸವ ಮೂರ್ತಿಗಳನ್ನ ಬಣ್ಣ ಬಣ್ಣದ ದೊಡ್ಡ ದೊಡ್ಡ ಬಾವುಟ, ಬಟ್ಟಿಂಗ್ಸ್ ಮತ್ತು ಹೂಗಳಿಂದ ಅಲಂಕರಿಸಲಾಗಿದ್ದ ದೊಡ್ಡ ರಥದಲ್ಲಿ ಕೂರಿಸಲಾಯಿತು. ರಥ ಸೇರಿದಂತೆ ರಥದ ಚಕ್ರಗಳಿಗೆ ಆಗಮಿಕರು ಸೇರಿದಂತೆ ಗ್ರಾಮದ ಪ್ರಮುಖರು ವಿಶೇಷ ಪೂಜೆ ಸಲ್ಲಿಸಿ ಈಡುಗಾಯಿ ಒಡೆಯುವ ಮೂಲಕ ರಥೋತ್ಸವಕ್ಕೆ ಚಾಲನೆ ನೀಡಿದ್ರು. ನಂತರ ವಿಪ್ರ ಸಮುದಾಯದವರ ಜೊತೆ ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಹೇಶ್, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಕೆಡಿ ಮಂಜು, ಮಹಿಳೆಯರು ಮತ್ತು ಯುವಕರು ಸೇರಿದಂತೆ ಗ್ರಾಮದ ಮುಖಂಡರು ಸಾಮೂಹಿಕವಾಗಿ ರಥ ಎಳೆದು ತಮ್ಮ ಭಕ್ತಿ ಭಾವ ಮೆರೆದ್ರು. ಸ್ವಲ್ಪ ಜಾಗ ಪ್ರಮುಖ ಬೀದಿಗಳಲ್ಲಿ ಸಾಗಿದ ರಥೋತ್ಸವವು ಯಾವುದೇ ಅಡೆತಡೆಗಳಿಲ್ಲದೆ ಸುರಕ್ಷಿತವಾಗಿ ಸ್ವಸ್ಥಾನ ಸೇರಿತು. ರಾಜ್ಯದ ವಿವಿಧ ಮೂಲೆಗಳಿಂದ ಬಂದ ಸಾವಿರಾರು ಭಕ್ತರು ರಥಾರೋಹಣ ಮತ್ತು ಪೂಜಾ ಕೈಂಕರ್ಯವನ್ನ ಕಣ್ತುಂಬಿಕೊಂಡ್ರು. ರಥಕ್ಕೆ ಹಣ್ಣು ಎಸೆಯುವ ಮೂಲಕ ಶ್ರದ್ಧಾ ಭಕ್ತಿಯನ್ನ ಮೆರೆದ್ರು. ಜಾತ್ರೆ ಪ್ರಯುಕ್ತ ದೇವಸ್ಥಾನ ಸೇರಿ ದೇವಸ್ಥಾನದ ಸುತ್ತಮುತ್ತ ಬಣ್ಣ ಬಣ್ಣದ ಹೂ ಮತ್ತು ವಿದ್ಯುತ್ ದೀಪಾಲಂಕಾರ ಮಾಡಲಾಗಿತ್ತು. ಇನ್ನು ಆಗಮಿಸಿದ ವಿಪ್ರರು ವೇದ ಪಾರಾಯಣಗಳನ್ನ ಶ್ರದ್ಧಾ ಭಕ್ತಿಯಿಂದ ಪಠಿಸಿ ಜಾತ್ರೆಗೆ ವಿಶೇಷ ಮೆರುಗನ್ನ ತುಂಬಿದ್ರು. अधिसंवत्सरं विद्यात् तदेव लक्षणे अणुभिश्च महद्भिश्च समारूढ प्रदृश्यते यस्मिन् सूर्या अर्पिता सप्तसाकं तस्मिन् राजानमधिविश्वयेव निधि तेन सर्वे कश्यपा ज्योतिर्लभन्ते
ಈ ವೇಳೆ ಆಗಮಿಕರಾದ ವಿನಯ್ ಭಟ್ ಹಾಗೂ ಫಾರೂಕ್ ಪತ್ತೆಗಾರರಾದ ಜೈರಾಮ್ ನ್ಯೂಸ್ ಪವರ್ ಜೊತೆ ಮಾತನಾಡಿ, ಕಳಲೆ ಗ್ರಾಮದ ಈ ದೇವಸ್ಥಾನ ಐತಿಹಾಸಿಕ ಮತ್ತು ಪುರಾತನವಾದದ್ದು. ತನ್ನದೇ ಹಿನ್ನೆಲೆ ಹೊಂದಿರುವ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ಲಕ್ಷ್ಮೀಕಾಂತ ಸ್ವಾಮಿಯವರ ಜಾತ್ರೆ ಶ್ರದ್ಧಾ ಭಕ್ತಿಯಿಂದ ನೆರವೇರಿದೆ. ಎಲ್ಲರ ಸಹಕಾರದಿಂದ ಜಾತ್ರೆ ಯಶಸ್ವಿಯಾಗಿದೆ. ದೇವರ ರಥೋತ್ಸವ ವಿಜೃಂಭಣೆಯಿಂದ ಸಾಗಿದೆ. ಆದರೆ ರಥ ತೀರಾ ಹಳೆಯದಾಗಿದ್ದು ಅದರ ದುರಸ್ತಿ ಕಾರ್ಯ ಆಗಬೇಕಾಗಿದೆ. ಸಂಬಂಧಪಟ್ಟ ಸರ್ಕಾರ, ಮುಜರಾಯಿ ಇಲಾಖೆ ಮತ್ತು ಶಾಸಕರು ಮುಂದಿನ ವರ್ಷದ ಜಾತ್ರೆ ವೇಳೆಗೆ ರಥದ ದುರಸ್ತಿ ಕಾರ್ಯ ಮಾಡಿಸಿಕೊಡಬೇಕು. ಇದಲ್ಲದೆ ಪುರಾತನ ಪ್ರಸಿದ್ಧ ಈ ದೇವಸ್ಥಾನದ ಉಳಿವಿಗೆ ಇನ್ನಷ್ಟು ಸಹಕಾರ ಕೊಟ್ಟು ಇದನ್ನು ಅಭಿವೃದ್ಧಿಪಡಿಸಬೇಕು ಅಂತ ಮನವಿಯನ್ನ ಮಾಡಿದ್ರು. ಪರಬ್ರಹ್ಮಣೇ ನಮಃ. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಪುರಾಣ ಹಾಗೂ ಐತಿಹಾಸಿಕ ಪ್ರಸಿದ್ಧವಾಗಿರತಕ್ಕಂತಹ ಕಳಲೆ ಗ್ರಾಮದಲ್ಲಿ ಇಂದು ಶ್ರೀ ಲಕ್ಷ್ಮೀಕಾಂತ ಸ್ವಾಮಿಯವರ ಬ್ರಹ್ಮೋತ್ಸವದ ಅಂಗವಾಗಿ 7ನೇ ದಿವಸ ದಿವ್ಯ ರಥೋತ್ಸವ ಜರುಗ್ತಾ ಇದೆ. ವಿಶೇಷ ಅಂದರೆ ಪೌರಾಣಿಕವಾಗಿ ವೇಣುಪುರಿ ಅಂತ ಪ್ರಸಿದ್ಧಿಯಾಗಿರತಕ್ಕಂತಹ 4 ಯುಗದಲ್ಲೂ ಕೂಡ ಈ ಒಂದು ಸ್ಥಳಕ್ಕೆ ಮಹಾತ್ಮೆ ಇದೆ. ಚತುರ್ಮುಖ ಬ್ರಹ್ಮ, ಅತ್ರಿ ಮಹರ್ಷಿಗಳು, ಅಗಸ್ತ್ಯರು ಇವರಿಂದ ಮತ್ತೆ ಗರುಡದೇವರಿಂದ ಭಗವಂತ ಆರಾಧಿಸಲ್ಪಟ್ಟು ಅವರಿಗೆ ಅನುಗ್ರಹವನ್ನು ಮಾಡಿ ಜನಮೇಜಯ ರಾಜನಿಂದ ಮೊದಲು ಮಂದಿರ ನಿರ್ಮಾಣವಾಗಿ ತದನಂತರ ಮೈಸೂರಿನ ಮಹಾರಾಜರು ದಳವಾಯಿಗಳು ಈ ಒಂದು ಕಳಲೆ ದಳವಾಯಿಗಳಿಂದ ಈ ದೇವಸ್ಥಾನ ಜೀರ್ಣೋದ್ಧಾರಗೊಂಡು ಅವರಿಂದ ಸಾರೋದ್ಧಾರವಾಗಿ ಕೈಂಕರ್ಯಗಳು ಒಂದು ಬೆಳೀತಾ ಬಂದಿದೆ. ವಿಶೇಷವಾಗಿ ಸೌರ ಮಾಸದ ಒಂದು ಮೀನ ಮಾಸ ಅಂತ ಏನು ಹೇಳ್ತೀವಿ, ಇದರಲ್ಲಿ ಒಂದು ಸಾರಿ ಫಾಲ್ಗುಣ ಬರುತ್ತೆ, ಒಂದೊಂದು ಸಾರಿ ಇದೆಲ್ಲ ಬರುತ್ತೆ, ಚೈತ್ರ ಮಾಸ ಬರುತ್ತೆ. ಇಂತಹ ಒಂದು ಸಂದರ್ಭದಲ್ಲಿ ಸ್ವಾಮಿಗೆ ಇಲ್ಲಿ ಒಂದು ಅನುರಾಧ ನಕ್ಷತ್ರಕ್ಕೆ ತೀರ್ಥ ನಕ್ಷತ್ರವಾಗಿ ಅದಕ್ಕೆ ಅನುಗುಣವಾಗಿ ನವಾಹೋತ್ಸವ ಅಂತ ಹೇಳಿ ಆಗಿ 7ನೇ ದಿವಸ ಉತ್ಸವ ಈ ರಥೋತ್ಸವ ಇರುತ್ತೆ. ವಿಶೇಷ ಅರುಣೋದಯದಲ್ಲೇ ಭಗವಂತನ ರಥಾರೋಹಣ, ಸಂಜೆ ಭಕ್ತರೆಲ್ಲರೂ ಬಂದು ಭಗವಂತನಿಗೆ ತಮ್ಮ ಇಚ್ಛಾನುಸಾರವಾಗಿ ಸಮರ್ಪಿಸಿರತಕ್ಕಂತಹ ಭಕ್ತಿಪೂರ್ವಕವಾದ ಪುಷ್ಪಗಳಿಂದ, ಹೂಮಾಲೆಗಳಿಂದ ಭಗವಂತನಿಗೆ ಅಲಂಕಾರವನ್ನು ಮಾಡಿ ವಿಶಿಷ್ಟವಾದ ನಾದಸ್ವರ ಗೋಷ್ಠಿಯೊಂದಿಗೆ ಇಲ್ಲಿನ ಗ್ರಾಮಸ್ಥರು ಬಹಳ ಶ್ರದ್ಧಾಭಕ್ತಿಯೊಂದಿಗೆ ಪೂರ್ತಿ ಸೂರ್ಯೋದಯವಾಗುವ ತನಕ, ಅದು ಹೆಚ್ಚು ಕಡಿಮೆ 8:15 ಗಂಟೆ ತನಕ ಆಗುತ್ತೆ ಒಂದೊಂದ್ಸಾರಿ ಬೆಳಿಗ್ಗೆ. ಅಲ್ಲಿ ತನಕ ಆಗಿ ಸ್ವಾಮಿ ಬೆಳಗಿನ ಜಾವ ಅಂದರೆ ಬೆಳಿಗ್ಗೆ 8:30 ಆ ಸ್ಥಾನಕ್ಕೆ ಬಿಡುಮಾಡಿಸ್ತಾರೆ. ಬಹಳ ಅತ್ಯಪೂರ್ವವಾಗಿರತಕ್ಕಂತಹ ಒಂದು ವಿಶೇಷವಾದ ಉತ್ಸವ. ಬಹಳ ನಿಧಾನವಾಗಿ ಸಾವಧಾನವಾಗಿ ಎಲ್ಲರಿಗೂ ಕೂಡ ಬಹಳ ದೇವರ ಒಂದು ದರ್ಶನ, ಯಾವುದೇ ಒಂಥರ ಒಂದು ಜನಗಳ ಒಂದು ತೊಂಬಿ ಇಲ್ಲದೆ ಎಲ್ಲರೂ ಕೂಡ ಸುಗಮವಾಗಿ ಭಗವಂತನನ್ನು ದರ್ಶಿಸಿ, ಯಾವ ತಿರುಪತಿಯಲ್ಲಿ ವೈಭೋಗ ಏನಿದೆಯೋ, ಮೇಲ್ಕೋಟೆ ವೈರಮುಡಿ ಉತ್ಸವ ಏನಿದೆಯೋ ಅದಕ್ಕೆ ಯಾವುದಕ್ಕೂ ಕಡಿಮೆ ಇಲ್ಲದೆ ಇರೋ ರೀತಿಯಲ್ಲಿ ಈ ಒಂದು ಉತ್ಸವ ನಡೆಯುತ್ತೆ. ಇಲ್ಲಿ ಭಕ್ತರೆಲ್ಲರೂ ಕೂಡ ಯಾವುದೇ ಒಂದು ಇದಿಲ್ಲದೆ ನಿರಪೇಕ್ಷೆಯಿಂದ ಕೇವಲ ಶ್ರದ್ಧಾ ಭಕ್ತಿಗಳಿಂದ ಭಗವಂತನಿಗೆ ತಾವು ತನುಮನ ಧನಗಳನ್ನು ಸಮರ್ಪಿಸಿ ಇದನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಇದು ಒಂದು ಕರ್ನಾಟಕ ಸರ್ಕಾರ ಧಾರ್ಮಿಕ ಇಲಾಖೆ ವ್ಯಾಪ್ತಿಗೆ ಒಳಪಟ್ಟಿದ್ದು ನಂಜನಗೂಡು ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನದ ಒಂದು ದತ್ತಿಗೆ ಒಳಪಟ್ಟಿದೆ. ಇಲ್ಲಿರತಕ್ಕಂತಹ ಅವರ ಎಲ್ಲ ಕರ್ನಾಟಕ ಸರ್ಕಾರದ ಮತ್ತು ಧಾರ್ಮಿಕ ಇಲಾಖೆಯ ಮತ್ತು ನಂಜನಗೂಡು ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನದವರ ಹಾಗೂ ಶ್ರೀ ಲಕ್ಷ್ಮೀಕಾಂತ ಸ್ವಾಮಿ ಸೇವಾ ವಿವರ್ತನೆ ಸಭಾ ಇವರೆಲ್ಲರ ಒಂದು ಸಹಕಾರ, ವಿಶೇಷವಾಗಿ ಇಲ್ಲಿರತಕ್ಕಂತಹ ಗ್ರಾಮ ಜನಪಸ್ಥರು, ಗ್ರಾಮ ಪಂಚಾಯಿತಿ ಎಲ್ಲ ಅಧ್ಯಕ್ಷರಿರಬಹುದು, ವಿವಿಧ ನಮ್ಮ ಯಜಮಾನರು, ದೊಡ್ಡ ಬೀದಿ ಯಜಮಾನರುಗಳು, ಶೆಟ್ಟರ್ಗಳಿರಬಹುದು, ಎಲ್ಲರ ಯಜಮಾನರುಗಳ ಒಂದು ಮುಖಂಡರು, ಎಲ್ಲ ಸಮಸ್ತ ಗ್ರಾಮಸ್ಥರ ಒಂದು ಸಹಕಾರದೊಂದಿಗೆ ಹಾಗೂ ನಮ್ಮ ದೇವಸ್ಥಾನದ ಪಾರ್ಪತ್ಯದಾರರಾಗಿರತಕ್ಕಂತಹ ಜೈರಾಮರವರು ಕೂಡ ಇದಕ್ಕೆ ಅತಿ ಮುತುವರ್ಜಿ ವಹಿಸಿ ಓಡಾಡ್ತಿದ್ದಾರೆ. ಎಲ್ಲರ ಒಂದು ಸಹಕಾರದಿಂದ ಈ ಒಂದು ವಿಜೃಂಭಣೆಯಿಂದ ರಥೋತ್ಸವ ನಡೀತಾ ಇದೆ. ಶ್ರೀಮತಿ ರಾಮಾನುಜ. ಶ್ರೀ ಲಕ್ಷ್ಮೀಕಾಂತ ಪ್ರಭನೇ ನಮಃ. ಇತಿಹಾಸವುಳ್ಳ ಶ್ರೀ ಲಕ್ಷ್ಮೀಕಾಂತ ಸ್ವಾಮಿ ದೇವಾಲಯದಲ್ಲಿ ಕಳಲೆ ಗ್ರಾಮದಲ್ಲಿ ಇದುವರೆಗೂ ಕೂಡ ಪ್ರಧಾನ ಆಗಬೇಕಾದ ವಿನಯ್ ಅವರು ವಿವರಣೆಯನ್ನು ಒಪ್ಪಿಸಿದರು. ಅದೇ ರೀತಿ ನಮ್ಮ ಗ್ರಾಮದ ಸಹಕಾರ ಮತ್ತು ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನದ ಕಾರ್ಯನಿರ್ವಾಹಕ ಆದೇಶದಂತೆ ಮತ್ತು ತಾಲೂಕು ಆಡಳಿತ ಮತ್ತು ಜಿಲ್ಲಾ ಆಡಳಿತ ಇವರ ಸಹಕಾರದೊಂದಿಗೆ ತುಂಬ ವಿಜೃಂಭಣೆಯಿಂದ ನಮ್ಮ ರಥೋತ್ಸವ ನಡೆಯಿತು. ಹಾಗಾಗಿ ಗ್ರಾಮಸ್ಥರ ಪರವಾಗಿ ಹಾಗೂ ನಾವು ವೈಯಕ್ತಿಕ ಪರವಾಗಿ ಜಿಲ್ಲಾಡಳಿತಕ್ಕೆ ಮತ್ತು ತಾಲೂಕು ಆಡಳಿತ ಮತ್ತು ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನ ಕಾರ್ಯನಿರ್ವಾಹಕರಿಗೆ ಈ ಮುಖಾಂತರ ನಾವು ವಂದನೆಗಳನ್ನು ತಿಳಿಸಿ ನಾನು ನಮ್ಮ ರಥೋತ್ಸವ ರಥ ತುಂಬ 1200 ವರ್ಷದ ರಥ. ಹೀಗಾಗಿ ನಾವು ಆವಾಗಿಂದ ಬರೀ ಸಣ್ಣ ಪುಟ್ಟ ರಿಪೇರಿಗಳ ಮಾಡಿಸ್ಕೊಂಡು ಬರೀತಾ ಇರ್ತೀವಿ. ಆದರೂ ಕೂಡ ನಮ್ಮ ಮುದ್ರಾಯಿ ಅಧಿಕಾರಿಗಳು ಮತ್ತು ಮುದ್ರಾ ಸಚಿವರು A-B ಗ್ರೇಡ್ ದೇವಸ್ಥಾನಕ್ಕೆ ಒತ್ತು ಕೊಡ್ತಾರೆ ಹೊರತು ನಮ್ಮ C ಗ್ರೇಡ್ ದೇವಸ್ಥಾನಕ್ಕೆ ಯಾರು ಒತ್ತು ಕೊಡ್ತಾ ಇಲ್ಲ. ಅದೇ ರೀತಿ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿಕೊಡೋದ್ರಿಂದ ಮಾನ್ಯ
ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ನಾನು ಬೇಡ್ಕೊಳ್ಳೋದಿದ್ರೆ ನಮ್ಮ ನೂತನ ಕಳಲೆ ಗ್ರಾಮದ ರಥೋತ್ಸವಕ್ಕೆ ತಮ್ಮ ಒತ್ತು ಕೊಡಬೇಕು ಅಂತ ನೂತನವಾಗಿ ಮುಂದಿನ ವರ್ಷ ಹೊಸ ರಥ ಮಾಡಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಮಾಧ್ಯಮದ ಮುಖಾಂತರ ಈ ಮೂಲಕ ನಮ್ಮ ಮಾನ್ಯ ಶಾಸಕರು ಮತ್ತು ಜಿಲ್ಲಾ ಸಚಿವರಿಗೂ ಮತ್ತು ಮುದ್ರಾ ಸಚಿವರಿಗೂ ನಾವು ಈ ಮೂಲಕ ಮಾಧ್ಯಮ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಇದು ಶಿಥಿಲವಾಗ್ತಾ ಬರ್ತಾ ಇದೆ ಮತ್ತು ದೇವಸ್ಥಾನ ಕೂಡ ಶಿಥಿಲವಾಗ್ತಾ ಇದೆ. ಇದು ಸುತ್ತಮುತ್ತ 7 ಟೆಂಪಲ್ ಇದೆ, ಮುದ್ರಾ ಟೆಂಪಲ್ಗಳು, ಅದು ತುಂಬಾ ಶಿಥಿಲವಾಗ್ತಾ ಇದೆ. ದಯಮಾಡಿ ಈ ನಮ್ಮ ಸಚಿವರು ಗಮನ ಹರಿಸಿ, ಮುದ್ರಾ ಸಚಿವರಿಗೆ ನಮಗೆ ಗಮನ ಹರಿಸಿ ಈ ಮೂಲಕ ನಮಗೆ ಮಾಧ್ಯಮದ ಮುಖಾಂತರ ನಾನು ಹೇಳ್ಕೊತಾ ಇದ್ದೀನಿ. ಭಕ್ತಾದಿಗಳು ಕೇಳ್ಕೊಳ್ಳೋದಂದ್ರೆ ಹೊಸ ದೇವಸ್ಥಾನ ಕಟ್ಟಕ್ಕೆ ಹೋಗ್ತಾರೆ, ದಯಮಾಡಿ ಅವ್ರು ಕಟ್ಟೋದು ಅಂತ ತಪ್ಪು ಅಂತ ಹೇಳಕ್ಕಾಗಲ್ಲ. ಅದು ಇತಿಹಾಸವುಳ್ಳ ದೇವಸ್ಥಾನಗಳನ್ನು ಉಳಿಸ್ಕೊಡಿ ಅಂತ ಭಕ್ತಾದಿಗಳು ಕೇಳ್ಕೊಂಡು ಈ ಮೂಲಕ ಭಕ್ತಾದಿಗಳಿಗೆ ನಾನು ಕೇಳ್ಕೊತಾ ಇದ್ದೀನಿ. ಒಟ್ಟಾರೆ ನಂಜನಗೂಡಿನಲ್ಲಿರುವ ದೇವಸ್ಥಾನಗಳ ಪೈಕಿ ಕಳಲೆ ಶ್ರೀ ಲಕ್ಷ್ಮೀಕಾಂತ ಸ್ವಾಮಿ ಜಾತ್ರೆ ತನ್ನದೇ ಆದ ಇತಿಹಾಸ ಹೊಂದಿದ್ದು, ಕಳಲೆ ಸೇರಿ ಸುತ್ತಮುತ್ತಲ ಗ್ರಾಮಸ್ಥರು ಸೇರಿದಂತೆ ಎಲ್ಲರೂ ಒಗ್ಗೂಡಿ 2025ನೇ ಸಾಲಿನ ಜಾತ್ರೆ ಮತ್ತು ರಥೋತ್ಸವವನ್ನು ಯಶಸ್ವಿಗೊಳಿಸಿದ್ದು, ರಥೋತ್ಸವದ ಮೆರವಣಿಗೆ ಉದ್ದಕ್ಕೂ ಜನರಿಂದ ವ್ಯಕ್ತವಾದ ಭಕ್ತಿ ದೇವರ ಮೇಲೆ ಇಲ್ಲಿನ ಜನ ಇಟ್ಟಿರೋ ನಂಬಿಕೆಗೆ ಅಕ್ಷರಶಃ ಸಾಕ್ಷಿಯಾಯಿತು. Oh, sir. Ah.